ಅವತ್ತು ಜನವರಿ 3ನೇ ತಾರೀಕು ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಜಯಪುರ ಅಲ್ಲಿನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ದಟ್ಟವಾದ ಹೊಗೆ ಬರ್ತಾ ಇತ್ತು. ಅಲ್ಲಿನ ಜನ ಏನೋ ಆಗಿದೆ ಅನಾಹುತ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಜಮಾಯಿಸಿದರು. ಎಲ್ಲರ ನೋಟ ಆ ಅಪಾರ್ಟ್ಮೆಂಟ್ ಅಂತ ಇತ್ತು. ಅಷ್ಟರಲ್ಲಾಗಲೇ ಅಲ್ಲಿದ್ದಂಥವರು ಫೈರ್ ಇಂಜಿನ್ಗೆ ಫೋನ್ ಮಾಡಿದರು, ಒಂದಷ್ಟು ಜನ ಪೊಲೀಸರಿಗೂ ಫೋನ್ ಮಾಡಿದರು. ಸ್ಥಳಕ್ಕೆ ಧಾವಿಸಿದಂಥ ರಾಮಮೂರ್ತಿ ನಗರ ಪೊಲೀಸರು ಆ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಮೇನ್ ಡೋರ್ ಕ್ಲೋಸ್ ಆಗಿದ್ದರಿಂದ ಕಿಟಕಿಯನ್ನು ಒಡೆದು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಆ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂಥ 34 ವರ್ಷದ ಒಬ್ಬ ಯುವತಿ ಉಸಿರುಗಟ್ಟಿ ಸಾವನ್ನಪ್ಪಿರ್ತಕ್ಕಂಥ ಒಂದು ದೃಶ್ಯ ಅಲ್ಲಿ ಕಂಡುಬರುತ್ತೆ. ಮೇಲ್ನೋಟಕ್ಕೆ ಏನು ಅಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಅದರಿಂದ ಒತ್ತಿಕೊಂಡಂಥ ಬೆಂಕಿ, ಹೊರಗಡೆ ಬಂದಂಥ ಹೊಗೆ, ಉಸಿರಾಟ ಆಡೋದಕ್ಕೆ ಸಾಧ್ಯವಾಗದೆ ಆ ಟೆಕ್ಕಿ ಶರ್ಮಿಳಾ ಅನ್ನೋಳು ಸಾವನ್ನಪ್ಪಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಶಂಕೆ ವ್ಯಕ್ತಪಡಿಸಲಾಗಿತ್ತು. ಘಟನೆಗೆ ಸಂಬಂಧಪಟ್ಟಂತೆ ಒಂದು UDR ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. ಆದರೆ ತನಿಖೆ ವೇಳೆ ಆಕೆಯ ಮೊಬೈಲ್ ಎಲ್ಲಿ ಹೋಯಿತು ಅನ್ನೋದು ಒಂದು ಸಸ್ಪೆಕ್ಟ್ ಅಲ್ಲಿ ಕಂಡುಬರುತ್ತೆ. ಯಾಕೆಂದರೆ ಒಂದು ಬೆಂಕಿಯಲ್ಲಿ ಮೆಲ್ಟ್ ಆಗಿದ್ದರೆ ಆ ಮೊಬೈಲ್ನ ಅವಶೇಷಗಳು ಅಲ್ಲಿ ಕಾಣಿಸ್ಬೇಕಾಗಿತ್ತು. ಆದರೆ FSL ತಂಡಕ್ಕೆ ಅಲ್ಲಿ ಯಾವುದೂ ಸಹ ಅಂಥ ಕುರುಹುಗಳು ಸಿಗೋದಿಲ್ಲ. ಜೊತೆಗೆ ಯಾರಾದರೂ ಬಂದು ಆ ಮನೆಯಲ್ಲಿ ಆಕೆಯನ್ನು ಸಾಯಿಸ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಕೈಗೊಂಡಾಗಲೂ ಸಹ ಯಾವುದೇ ರೀತಿಯಾದಂಥ ಕ್ಲೂಗಳು ಸಿಗೋದಿಲ್ಲ. ಆದರೆ ಈ ಒಂದು ಸಾವು ಸಂಭವಿಸಿದಂಥ 3-4 ದಿನಕ್ಕೆ ಆ ಒಂದು ಸಾವು ಅಸಹಜ ಸಾವಲ್ಲ, ಕೊಲೆ ಅನ್ನೋದು ಸಾಬೀತಾಗುತ್ತೆ. ಅದು ಒಬ್ಬ ಹಂತಕನ ಬಂಧನದ ಮುಖಾಂತರ. ಆತನೇ ಈ ಕರ್ನಲ್ ಕುರೈ. ಈತ ಮೂಲತಃ ಕೇರಳದವನು. ಅವರ ತಂದೆ ತಾಯಿ ಎಲ್ಲರೂ ಸಹ ಒಂದು ಕೊಡಗು ಬಳಿ ಇರ್ತಕ್ಕಂಥ ವಿರಾಜಪೇಟೆಯಲ್ಲಿ ವಾಸವಾಗಿರ್ತಾರೆ. ಮಗನ ಹೆಚ್ಚಿನ ವಿದ್ಯಾಭ್ಯಾಸ ಜೊತೆಗೆ ತಾಯಿಯ ಒಂದು ಉದ್ಯೋಗ ಏನಿತ್ತು ಅದನ್ನು ಅರಿಸ್ಕೊಂಡು ಬೆಂಗಳೂರಿಗೆ ಬಂದು ಈ ವಿಜಯಪುರದಲ್ಲಿ ವಾಸವಾಗಿರ್ತಾರೆ. ತಾವು ವಾಸವಾಗಿರ್ತಕ್ಕಂಥ ಬಿಲ್ಡಿಂಗ್ ಮುಂದೆಯೇ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಅಪಾರ್ಟ್ಮೆಂಟ್ನಲ್ಲಿ ದಕ್ಷಿಣ ಕನ್ನಡ ಮೂಲದ 34 ವರ್ಷದ ಯುವತಿ ಈ ಶರ್ಮಿಳಾ ಅಂತಕ್ಕಂಥವ್ರು ಅಲ್ಲಿ ವಾಸವಾಗಿರ್ತಾರೆ. ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಕೆ ಏನು ಬಿಡುವಿನ ಸಮಯದಲ್ಲಿ ಮನೆಯ ಟೆರೆಸ್ ಮೇಲೆ ಇರ್ತಕ್ಕಂಥ ಹೂಕುಂಡಗಳೇನಿರುತ್ತೆ ಅದಕ್ಕೆ ನೀರು ಹಾಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಕರ್ನಲ್ ಕುರೈ ಏನು ವಾಸವಾಗಿದ್ದ ಆತನ ಒಂದು ಕಣ್ಣಿಗೆ ಬೀಳ್ತಾಳೆ. ಅದು ಆಕಸ್ಮಿಕವಾಗಿ ಆಕೆಯ ಒಂದು ಸೌಂದರ್ಯವನ್ನು ನೋಡಿದಂಥ ಕರ್ನಲ್ ಕುರೈ ಆಕೆಯ ಮೇಲೆ ಮನಸ್ಸನ್ನು ಹೋಲುತ್ತೆ. ಮೇಲೆ ಆಕೆಯನ್ನು ನೋಡಬೇಕು ಅನ್ನೋ ಉದ್ದೇಶಕ್ಕೆ ಪದೇ ಪದೇ ಹೋಗೋದು, ಆಕೆಯನ್ನು ನೋಡೋದು, ಸ್ಮೈಲ್ ಮಾಡೋದು, ಇವೆಲ್ಲವೂ ಸಹ ಮಾಡ್ತಾ ಇರ್ತಾರೆ. ಎದುರು ಮನೆ ಹುಡುಗ ಸ್ಮೈಲ್ ಮಾಡ್ತಾ ಇದ್ದಾನೆ ಅನ್ನೋ ನಿಟ್ಟಿನಲ್ಲಿ ಶರ್ಮಿಳಾ ಸಹ ಸ್ಮೈಲನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಆ ಸ್ಮೈಲೇ ಆಕೆಗೆ ಒಂದು ಸಾವನ್ನು ತರುತ್ತೆ ಅನ್ನೋದು ಆಕೆಗೆ ಅರಿವಿರಲಿಲ್ಲ. ಒಂದು ದಿನ ಅಂದರೆ ಜನವರಿ 3ನೇ ತಾರೀಕು ಸಂಜೆ ಆ ಸಮಯವನ್ನು ಕಾದು ನೋಡ್ತಾ ಇದ್ದಂಥ ಕರ್ನಲ್ ಕುರೈ ಟೆರೆಸ್ ಮುಖಾಂತರ ಅವಳ ಫ್ಲಾಟ್ಗೆ ಹೋಗ್ತಾನೆ. ಆಕೆಯ ಮೇಲೆ ಒಂದು ಅತ್ಯಾಚಾರವನ್ನು ಎಸಗುವಂಥ ಪ್ರಯತ್ನವನ್ನು ಪಡ್ತಾನೆ. ಆ ಹೋರಾಟದಲ್ಲಿ ಆತನಿಂದ ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಹೋರಾಟ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಭೀತಿಗೊಂಡಂಥ ಕರ್ನಲ್ ಕುರೈ ತಲೆದಿಂಬಿನಿಂದ ಆಕೆಯ ಉಸಿರುಗಟ್ಟಿಸಿ ಆಕೆಯ ಪ್ರಾಣವನ್ನು ನಿಲ್ಲಿಸ್ತಾರೆ. ಬಳಿಕ ಅಲ್ಲಿಂದ ತಪ್ಪಿಸ್ಕೊಂಡು ಮೊದಲೇ ಕಿಚನ್ನಲ್ಲಿ ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿರ್ತಾರೆ. ಅದು ಉಕ್ಕಿ ಹೋಗಿರುತ್ತೆ. ಅದರಿಂದ ಗ್ಯಾಸ್ ಲೀಕಾಗಿ ಬೆಂಕಿ ಹತ್ಕೊಂಡಿರುತ್ತೆ. ಹಾಗಾಗಿ ಆಕೆ ಉಸಿರುಗಟ್ಟಿ ಸಾವನ್ನಪ್ಪಿರ್ತಾಳೆ ಅನ್ನೋ ಒಂದು ಕಥೆಯನ್ನು, ಒಂದು ಸನ್ನಿವೇಶವನ್ನು, ದೃಶ್ಯವನ್ನು ಸೃಷ್ಟಿ ಮಾಡೋ ಸಲುವಾಗಿ ಆತ ಅಲ್ಲಿ ಬೆಂಕಿಯನ್ನು ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆದಂಥ ಕರ್ನಲ್ ಕುರೈ ಏನು ಆ ತಾಯಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಇರ್ತಾ ಇದ್ದ, ನಾರ್ಮಲ್ ಆಗಿ ತಾಯಿಯೊಂದಿಗೆ ಮಾತನಾಡಿಕೊಂಡು ಅದೇ ರೀತಿಯಾಗಿ ಮನೆಯಲ್ಲಿ ಇರ್ತಾ ಇದ್ದ. ಆದರೆ ಇಲ್ಲಿ ಮತ್ತೊಂದು ಕಡೆ ಯಾವಾಗ ಶರ್ಮಿಳಾ ಅಪಾರ್ಟ್ಮೆಂಟಿಂದ ಫ್ಲ್ಯಾಟಿಂದ ದಟ್ಟವಾದ ಹೊಗೆ ಬರೋದಕ್ಕೆ ಶುರು ಆಗುತ್ತೆ, ಅಲ್ಲಿನ ಸ್ಥಳೀಯರು ಅಲ್ಲಿ ಜಮಾಯಿಸ್ತಾರೆ. ಎಲ್ಲರೂ ಸಹ ಮಾತನಾಡ್ತಾ ಇರ್ತಾರೆ. ಏನೋ ಅಡುಗೆ ಮಾಡೋದಕ್ಕೆ ಹೋಗಿ ಗ್ಯಾಸ್ ಲೀಕ್ ಆಗಿ ಆ ಯುವತಿ ಸಾವನ್ನಪ್ಪಿದ್ದಾಳೆ ಅನ್ನೋ ಒಂದು ಮಾತುಕತೆಗಳನ್ನು ಆಡ್ತಾ ಇರ್ತಾರೆ. ಆಗ ಇದೇ ಕರ್ನಲ್ ಕುರೈ ಅವರ ತಾಯಿ ಸಹ ಏನಾಗಿದೆ ಅನ್ನೋದನ್ನು ನೋಡೋಣ ಬಾ ಅಂತೇಳಿ ಈ ಹಂತಕನನ್ನು ಸಹ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಹಂತಕ ನಾನೇ ಆ ಒಂದು ಶರ್ಮಿಳಾನ ಕೊಲೆ ಮಾಡಿದ್ದೀನಿ ಅಂತಕ್ಕಂಥ ವಿಚಾರ ಇರ್ಬೋದು, ಅಥವಾ ಆತಂಕ ಇರ್ಬೋದು, ಭೀತಿ ಇರ್ಬೋದು, ಯಾವುದೂ ಸಹ ಆತನ ಮುಖದಲ್ಲಿ ಕಂಡುಬರೋದಿಲ್ಲ. ಇಲ್ಲಿ ಅದೆಲ್ಲವೂ ಸಹ ನೋಡಿದಾಗ ಪೊಲೀಸರು ಸ್ಥಳಕ್ಕೆ ಬಂದಿರ್ತಾರೆ. ಅವರು ಏನೆಲ್ಲ ಕಾನೂನು ರೀತಿಯಾಗಿ ಪ್ರೊಸೀಜರ್ಸ್ ಮುಗಿಸ್ಬೇಕು ಅದೆಲ್ಲ ಮುಗಿಸಿ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಸ್ಥಳದಲ್ಲೇ ಇದ್ದಂಥ ಕರ್ನಲ್ ಕುರೈ ತನ್ನ ತಾಯಿಯ ಬಳಿ ಜೊತೆಗೆ ಆತನಿಗೆ ಪರಿಚಯ ಇರ್ತಕ್ಕಂಥ ಸ್ಥಳೀಯರ ಬಳಿ ಪಾಪ ಈಗ ಆಗಬಾರ್ದಾಗಿತ್ತು
ಅನ್ನೋ ಒಂದು ರೀತಿಯಾಗಿ ಒಂದು ಏನು ದುಃಖದ ನುಡಿಗಳನ್ನು ನುಡಿ ಮರುಗುವಂಥ ಕೆಲಸವನ್ನು ಸಹ ಮಾಡಿರ್ತಾನೆ. ಬಳಿಕ ಮನೆಗೆ ಹೋದಂಥ ಇದೇ ಕರ್ನಲ್ ಕುರಾಯಿ ಏನು ಪೊಲೀಸರು ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸಬಹುದು, ಒಂದು ವೇಳೆ ಫೈರ್ ಆಕ್ಸಿಡೆಂಟ್ ಆಗಿದ್ದರೆ ಹೀಗೆ ತನಿಖೆಯನ್ನು ಕೈಗೊಳ್ತಾರೆ, ಮತ್ತೊಂದು ಕಡೆ ಕೊಲೆ ಅನ್ನೋದೇ ಸಾಬೀತಾದರೆ ಯಾವ ರೀತಿಯಾಗಿ ತನಿಖೆಯನ್ನು ಕೈಗೊಳ್ತಾರೆ, ಒಂದು ವೇಳೆ ಅದೂ ಅಲ್ಲ ಸೂಸೈಡ್ ಆಗಿದ್ದರೆ ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈತ ಏನು ಗೂಗಲಲ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. 3 ದಿನ ಗೂಗಲಲ್ಲಿ ಸರ್ಚ್ ಮಾಡ್ತಾನೆ. ನಾನು ಯಾವುದಾದ್ರೂ ಕ್ಲೂವನ್ನು ಪೊಲೀಸಿಗೆ ಬಿಟ್ಟು ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಸರ್ಚ್ ಮಾಡ್ತಾನೆ. ನಾನು ಸಿಕ್ಕಾಕೊಳ್ಳಲ್ಲ ಬಿಡಿ ಅನ್ನೋ ಒಂದು ಭ್ರಮೆಯಲ್ಲಿರ್ತಾನೆ. ಆದರೆ ಆತ ಸಿಕ್ಕಿ ಬೀಳುವಂಥ ಒಂದು ಸಾಕ್ಷಿಯನ್ನು ಆತನೇ ಶರ್ಮಿಳಾ ಮನೆಯಿಂದ ತೆಗೆದುಕೊಂಡು ಹೋಗಿದ್ದ. ಅದು ಶರ್ಮಿಳಾಳ ಮೊಬೈಲು. ಇಲ್ಲಿ ಒಂದು ಕಡೆ ಪೊಲೀಸರಿಗೆ ಯಾವಾಗ ಆಕೆಯ ಮೊಬೈಲ್ ಸಿಗೋದಿಲ್ವೋ ಅಲ್ಲಿ ಯಾರಾದರೂ ಬಲವಂತವಾಗಿ ಮನೆಗೆ ಎಂಟ್ರಿ ಆಗಿದ್ದಾರೆ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಆಕೆಯ ಮೊಬೈಲ್ನ IME ನಂಬರನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ 3 ದಿನಗಳ ಕಾಲ ಕರ್ನಲ್ ಕುರಾಯಿ ಏನು ಯಾವ ರೀತಿಯಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ಗೂಗಲ್ ಸರ್ಚ್ ಮಾಡಿರ್ತಾನೆ. ಅದೇ ಸಂದರ್ಭದಲ್ಲಿ ಮರೆತು ತನ್ನ ಮೊಬೈಲ್ ಸಿಮ್ಮನ್ನು ತೆಗೆದು ಶರ್ಮಿಳಾ ಮೊಬೈಲ್ಗೆ ಹಾಕ್ತಾನೆ. ಅಷ್ಟರಲ್ಲಾಗಲೇ ಏನು ಆಕೆಯ IME ನಂಬರನ್ನು ಟ್ರ್ಯಾಕ್ ಮಾಡ್ತಾ ಇದ್ದಂಥ ರಾಮಮೂರ್ತಿ ನಗರ ಪೊಲೀಸರಿಗೆ ಅಂತಕ ಈ ಕೊಲೆ ಮಾಡಿದಂಥ ಅಂತಕ ಶರ್ಮಿಳಾನ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾನೆ, ಅದನ್ನು ಆಕ್ಟಿವ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಕೂಡಲೇ ಆ ಲೊಕೇಶನನ್ನು ಟ್ರೇಸ್ ಮಾಡಿದಂಥ ರಾಮಮೂರ್ತಿ ನಗರ ಪೊಲೀಸರು ಅಂತಕ ಏನು ಕರ್ನಲ್ ಕುರಾಯಿನನ್ನು ಬಂಧಿಸ್ತಾರೆ. ಬಂಧಿತ ಏನು ಆರೋಪಿ ಕರ್ನಲ್ ಕುರಾಯಿನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಆತನ ಈ ಎಲ್ಲ ಮುಖ, ಒಂದು ಕಡೆ ವಿದ್ಯಾಭ್ಯಾಸ 10ನೇ ತರಗತಿಯಲ್ಲಿ 97% ಪಡೆದಿದ್ದಂಥ ಕರ್ನಲ್ ಕುರಾಯಿ ಓದಿನ ಜೊತೆಗೆ ಒಂದು ಸ್ಮೈಲು ಜೊತೆಗೆ ಆ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಮೂಡಿದಂಥ ಒಂದು ದುರುದ್ದೇಶ ಇವೆಲ್ಲವೂ ಸಹ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಆತ ಏನು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಇವೆಲ್ಲವೂ ಸಹ ಬಯಲಾಗಿದೆ. ಏನು ಆತ ಕೊಲೆ ಮಾಡಿದ್ದು, ನಂತರ ಪೊಲೀಸರ ಇನ್ವೆಸ್ಟಿಗೇಷನ್ ಆಯಾಮಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ಗೂಗಲ್ ಸರ್ಚ್ ಮಾಡಿದ್ದು, ಜೊತೆಗೆ ಆಕೆಯ ಮನೆಗೆ ಹೋಗಬೇಕು, ಆಕೆಯನ್ನು ಅನುಭವಿಸಬೇಕು ಅಂತಕ್ಕಂಥದ್ದು ಎಷ್ಟು ದಿನಗಳಿಂದ ಪ್ಲ್ಯಾನ್ ಮಾಡಿದ್ದ, ಇವೆಲ್ಲವೂ ಸಹ ಸದ್ಯ ರಾಮಮೂರ್ತಿ ನಗರ ಪೊಲೀಸರ ವಿಚಾರಣೆಯಿಂದ ಬೆಳಕಿಗೆ ಬಂದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.